ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈಗ ನೀವು ನೋಡ್ತಿರೋ ತುಳಸಿ ಗಿಡ ಬೃಂದಾವನ ಉಡುಪಿಯಲ್ಲಿರೋದು. ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಎಲ್ಲರೂ ನಮಸ್ಕಾರ ಹಾಕೋಣ, ಬರ್ತೀರಾ? ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ. ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ. ಬನ್ನಿರೆ ಬನ್ನಿರೆ ಬಳಸಿ ನೋಡುವ ಬನ್ನಿರೆ. ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ. ನಮ್ಮ ಪುಟ್ಟ ಕೃಷ್ಣ ನೋಡಿ ನಿಂತ್ಕೊಂಡಿದ್ದಾನೆ ಉಡುಪಿಲಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಆಸೆನೂ ಕೂಡ ನೆರವೇರಲಿ. ಹರೇ ಶ್ರೀನಿವಾಸ. ಉಮಾವೈವಾಕ್ ಸಮುದಿಷ್ಟ ಮನೋರುದ್ರಾವಧಾವೃತ ಕಥೆ ತಿರ್ಮಿತಿರಂ ದಾತ್ವನ ದಂಪತಿ ದ್ವೀಯೇತಿ. ಹರೇ ಶ್ರೀನಿವಾಸ. ಶ್ರೀನಿವಾಸ ಈ ಪಾದಕ್ಕೆ ಅದಮಾರು ಮಠ ಸ್ವಾಮಿಗಳ ಪಾದಕ್ಕೆ ಎಲ್ಲರೂ ಮುಟ್ಟಿ ಕಣ್ಗೊತ್ಕೊಳ್ಳಿ. ಇಷ್ಟು ತೀರ್ಥಕ್ಷೇತ್ರ ಸುತ್ತಿದ್ದಾರೆ ಈ ಪಾದಕೆಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ. ಗೋಕುಲನಂದನ ಗೋವಿಂದ. ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮಃ. ಹರೇ ಶ್ರೀನಿವಾಸ. ಚಂದ್ರಮೌಳೇಶ್ವರನ ಎಲ್ಲರೂ ದರ್ಶನ ಮಾಡಿ ಒಳ್ಳೆಯದಾಗಲಿ. ಶ್ರೀನಿವಾಸ ಆಚಾರ್ಯ ಭಕ್ತಿಪೂರ್ವಕ ನಿಮಗೆ ನಮಸ್ಕಾರ. ಹೇಳಿ ಆಚಾರ್ಯ. ಈ ದೇವಸ್ಥಾನದ ಹೆಸರು ಅನಂತೇಶ್ವರ ದೇವಸ್ಥಾನ ಅಂತೇಳಿ. ಅನಂತೇಶ್ವರ ದೇವಸ್ಥಾನ ಅಂದರೆ ದ್ವಾಪರ ಯುಗದ ಕೊನೆ, ಕಲಿಯುಗದ ಪ್ರಾರಂಭದಲ್ಲಿ ಈ ದೇವಸ್ಥಾನ ಆಗಿದೆ. ಸುಮಾರು 5,000 ವರ್ಷ ಆಯಿತು. ಪರಶುರಾಮ ದೇವರು 21 ಸರಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ಭೂಮಿಯನ್ನೆಲ್ಲ ಪಾಪ ಪರಿಹಾರಕ್ಕಾಗಿ ದಾನ ಮಾಡ್ತಾರೆ. ಆವಾಗ ಅವರಿಗೆ ಇರಲಿಕ್ಕೆ ಸ್ಥಳ ಇಲ್ಲ ಅಂಥೇಳಿ ಪರಶು ಅಂತ ಹೇಳಿದರೆ ಕೊಡಲಿ, ಅದನ್ನು ತೀರ್ಥಹಳ್ಳಿಯಿಂದ ಸಮುದ್ರಕ್ಕೆ ಬಿಸಾಡ್ತಾರೆ. ಅಷ್ಟು ಸ್ಥಳ ಸಮುದ್ರ ಹಿಂದೆ ಹೋಗ್ತದೆ. ಗೋಕರ್ಣದಿಂದ ಕನ್ಯಾಕುಮಾರಿವರೆಗೆ ಪರಶುರಾಮ ಕ್ಷೇತ್ರ. ಇವತ್ತಿಗೂ ನೀವು ಶುಚೀಂದ್ರ, ನಾಗರಕೋಯಿಲು, ತ್ರಿವೇಂದ್ರಮು, ಕನ್ಯಾಕುಮಾರಿ ಎಲ್ಲಿಗೆ ಹೋದರೂ ನಮ್ಮ ತುಳು ಮಾತಾಡಿನೋಡವರೇ ಅದೇ ಪೂಜೆಗೆ ಅರ್ಚಕರು ಇರೋದು. ಈ ಗೋಕರ್ಣದಿಂದ ಕನ್ಯಾಕುಮಾರಿವರೆಗೆ ಪರಶುರಾಮ ಕ್ಷೇತ್ರ, ಉಳಿದ ಕ್ಷೇತ್ರ ರಾಮಕ್ಷೇತ್ರ. ಈಗ ಘಟ್ಟದ ಮೇಲಿಂದ ಹೇಗೆ ಅಂದರೆ ಅಯೋಧ್ಯ, ಮಧುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಗ, ಪುರಿ, ದ್ವಾರಾವತಿ, ಜೈವ, ಸಪ್ತೈತ ಮೋಕ್ಷದಾಯಕ ಅಂತೇಳಿ. ಇಲ್ಲಿ ರೌಪ್ಯಪೀಠ, ಕುಮಾರಾದ್ರಿ, ಕುಂಭಗಾಶಿ, ಧ್ವಜೇಶ್ವರ, ಕ್ರೋಢ, ಗೋಕರ್ಣ, ಮೂಕಾಂಬ, ಸಪ್ತೈತ ಮೋಕ್ಷದಾಯಕ ಅಂದರೆ ರೌಪ್ಯಪೀಠ ಅಂದರೆ ಇಲ್ಲಿ ಪರಶುರಾಮ ದೇವರು ಲಿಂಗ ರೂಪದಲ್ಲಿ ರಜತಪೀಠದಲ್ಲಿ ರೌಪ್ಯಪೀಠದಲ್ಲಿ ಉದ್ಭವವಾಗಿ ಬರುವುದು. ಇವತ್ತು ಸುಮಾರು 5,000 ವರ್ಷ ಆಯಿತು. ಮಧ್ವಾಚಾರ್ಯ ತಂದೆ ಈ ದೇವರನ್ನು 12 ವರ್ಷ ಸೇವೆ ಮಾಡಿ, ವಯೋವೃತ ಅಂದರೆ ದಿವಸಕ್ಕೆ 1 ಕುರ್ಚಿ ಹಾಲು ಕುಡಿದು 12 ವರ್ಷ ಸೇವೆ ಮಾಡಿ ಮಧ್ವಾಚಾರ್ಯ ಹುಟ್ಟಿ 800 ವರ್ಷದ ಹಿಂದೆ ಕೃಷ್ಣ ದೇವಸ್ಥಾನ ಆಯಿತು. ಮಧ್ವಾಚಾರ್ಯ ಇಲ್ಲೇ ವಿದ್ಯಾರ್ಥಿಗಳ ಪಾಠ ಹೇಳ್ತಾ ಇಲ್ಲೇ ಅದೃಶ್ಯರಾಗಿ ಬದ್ರಿಕಾಶ್ರಮದಲ್ಲಿ ಕಂಡು ಬಂದರು. ಇವತ್ತಿಗೂ 8 ಸ್ವಾಮಿಯರು ಬೆಳಗ್ಗೆ ದೇವರ ದರ್ಶನಕ್ಕೆ ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿ ಮಧ್ವಾಚಾರ್ಯ ಪೂಜೆ ಮಾಡಿ ಮತ್ತೆ ಕೃಷ್ಣ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವುದು. ಮಧ್ಯಾಹ್ನ ಮಹಾಪೂಜೆ ಆದ ಕೂಡಲೇ ನೈವೇದ್ಯವನ್ನು ತಂದು ಮಧ್ವಾಚಾರ್ಯರಿಗೆ ಸಮರ್ಪಣೆ ಮಾಡಿ ಮತ್ತೆ ಅವರು ಊಟ ಮಾಡುವುದು. ಇದು ಇಷ್ಟು ಇಲ್ಲಿಯ ಸಂಪ್ರದಾಯ. ಹರೇ ಶ್ರೀನಿವಾಸ. ಹೇಳಿ ಆಚಾರ್ಯ. ದಕ್ಷ ಪ್ರಜಾಪತಿ ಚಂದ್ರನಿಗೆ ಕ್ಷಯರೋಗ ಬರಲಿ ಅಂತೇಳಿ ಶಾಪ ಕೊಡ್ತಾನೆ. ಈ ದೇವಸ್ಥಾನಕ್ಕೆ 7 ಸುತ್ತು ಪ್ರಾಕಾರ ಉಂಟು. ಅಬ್ಜಾರಣ್ಯ ಅಂತೇಳಿ ಅಲ್ಲಿ ಚಂದ್ರನು ರುದ್ರದೇವರನ್ನು ತಪಸ್ಸು ಮಾಡ್ತಾನೆ. ಈಗಿನ ಮಧ್ವ ಸರೋವರ ಏನು ಕರೆಯುತ್ತಾ ಅದು ಒಂದು ಕಾಲದಲ್ಲಿ ಅನಂತ ಪುಷ್ಕರಣಿ ಅಂದರೆ ಅನಂತೇಶ್ವರಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಸರೋವರವಾಗಿತ್ತು. ಆ ಸರೋವರದಲ್ಲಿ ರುದ್ರದೇವರು ಪ್ರತ್ಯಕ್ಷವಾಗಿ ಅವನಿಗೆ ಅಭಯ ಕೊಡ್ತಾರೆ. ಅವನ ಕ್ಷಯರೋಗ ಗುಣ ಆಗ್ತದೆ. ಇವತ್ತಿಗೂ ಚಂದ್ರಮೌಳೇಶ್ವರ ದೇವಸ್ಥಾನ ತಗ್ಗಿನಲ್ಲಿದೆ. ತಗ್ಗಿನಲ್ಲಿ ಇರುವುದು ಯಾಕೆ ಅಂತ ಹೇಳಿದರೆ ಸರೋವರದಲ್ಲಿ ರುದ್ರದೇವರು ಮೇಲೆ ಬಂದದ್ರಿಂದ. ಅದಕ್ಕೆ ಅಷ್ಟರವರೆಗೆ ಉಡುಪಿಗೆ ರೌಪ್ಯಪೀಠ ಅಂದರೆ ರಜತಪೀಠ ಅಂತ ಹೇಳಿ ಹೆಸರಿತ್ತು. ಚಂದ್ರನಿಗೆ ಯಾವುದು ನಕ್ಷತ್ರಗಳ ಒಡೆಯ
ಯಾರು ಚಂದ್ರದೇವರು. ಹಾಗಾಗಿ ಉಡುಪಿ ಅಂತ ಹೇಳಿ ಹೆಸರು ಬಂದು. ಉಡು ಹೇಳಿದರೆ ನಕ್ಷತ್ರ, ಪ ಹೇಳಿದರೆ ಒಡೆಯ, ನಕ್ಷತ್ರಗಳ ಒಡೆಯ ಚಂದ್ರ ಆದ್ದರಿಂದ ಅದರ ಮೇಲೆ ದೇವಸ್ಥಾನಕ್ಕೆ ಊರಿಗೆ ಉಡುಪಿ ಅಂತ ಹೇಳಿ ಹೆಸರು ಬಂತು. ಇವತ್ತಿಗೂ ಕೃಷ್ಣದೇವರಿಗೆ ಉತ್ಸವ ಆಗುವಾಗ ಅನಂತೇಶ್ವರ ದೇವರು ಮತ್ತು ಚಂದ್ರೇಶ್ವರ ದೇವರು ಒಟ್ಟಿಗೆ ಹೋಗಿ ಉತ್ಸವ ಆಗಿ ಎಲ್ಲ ಬರುವುದು. ಮಕರ ಸಂಕ್ರಮಣ ದಿವಸ ಇಲ್ಲಿ 7 ಉತ್ಸವ ನಡೀತಿತ್ತು ಉಡುಪಿ ಅನಂತೇಶ್ವರಕ್ಕೆ. ಮಧ್ವಾಚಾರ್ಯರು ಮಕರ ಸಂಕ್ರಮಣ ದಿವಸ ಕೃಷ್ಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದರಿಂದ ಆ ಉತ್ಸವವನ್ನು ಮಕರ ಸಂಕ್ರಮಣ ದಿವಸ ಕೃಷ್ಣನಿಗೆ ಸಪ್ತೋತ್ಸವ ಮಾಡಲಿಕ್ಕೆ ಶುರು ಮಾಡಿದರು. ಅನಂತೇಶ್ವರ ದೇವಸ್ಥಾನಕ್ಕೆ ಶಿವರಾತ್ರಿ ದಿವಸ ಉತ್ಸವ ಮಾಡಲಿಕ್ಕೆ ಶುರು ಮಾಡಿದರು. ಚಂದ್ರಮೌಳೇಶ್ವರಕ್ಕೆ ಇಲ್ಲಿ ರಾಮಭೋಜರಾಜ ಕಾಲದ ಅವನ ನಕ್ಷತ್ರದಿಂದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಉತ್ಸವ ಶುರು ಮಾಡಿದರು. ಇವತ್ತಿಗೆ ಉಡುಪಿ ಸಪ್ತಕ್ಷೇತ್ರದಲ್ಲಿ ರೌಪ್ಯ ಪೀಠ ಅಂದರೆ ರಜತ ಪೀಠ ಅಂತ ಹೇಳಿದರೆ ಸುರುವಿನ ಕ್ಷೇತ್ರವೇ ಆಗಿದೆ. ಎಲ್ಲರೂ ಕೇಳಿಸ್ಕೊಂಡ್ರಲ್ಲ. ಈಗ ಆಚಾರ್ಯರು ಅನಂತೇಶ್ವರ ದೇವರ ಪೂಜೆ ಮಾಡೋದು. ಆಚಾರ್ಯ ನಿಮ್ಮ ಹೆಸರು? ವಾಸುದೇವ ಆಯ್ತಾಳ್ರು. ಎಲ್ಲರೂ ಭಕ್ತಿಪೂರ್ವಕ ಆಚಾರ್ಯಗೆ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ ಆಚಾರ್ಯರೇ. ಹರೇ ಶ್ರೀನಿವಾಸ. ಮೊದಲಿಗೆ ನೀವು ಏನೇ ಒಂದು ಕೆಲಸ ಮಾಡೋದಕ್ಕಿಂತ ಮೊದಲು ನಮ್ಮ ಪಂಚಪರ್ಯಾಯ ಮಾಡಿರುವ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನೀವು ಕೆಲಸ ಮುಂದುವರಿಸಿದ್ರೆ ಎಲ್ಲದರಲ್ಲೂ ಕೂಡ ಸಿದ್ಧಿಯಾಗುತ್ತೆ. ತಪಸ್ವಾಧ್ಯಾಯ ಶುಶ್ರೂಷಾಂ ಕೃಷ್ಣ ಪೂಜಾರಥಂ ಮುನಿಂ ವಿಶ್ವೇಶಮಿಷ್ಟದಂ ಮುಂದೆ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶ ತೀರ್ಥರ ಶ್ರೀಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ನಮಾಮಿ ದುಗ್ಧಂ ರಾಮಸ್ಯಕುದಂ ಚಾಸರ್ಧಮಂ ಪೀನವರ್ತಮಾವಾಂ ಸರ್ವಶಕ್ತಿ ನಿವಾರಣಂ ನಾನಾರ್ಥ ಸಮಾಯುಕ್ತ ಕುಂಡಲಾದಿವಿರಾಜಿತಂ ಸರ್ವದಭಿಷ್ಟದಾತರಂ ತಥಾ ವೈದೃಢಮಾಹವೇ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಂ ಶಿಖರ ಸದಾ ತುಂಗಂ ಮೋದಿತರಂಗಸ್ಯ ವಾತೇನ ಪರಿಶೋಭಿತೆ ನಾನಾದೇಶಗತೆ ಸತ್ತಿ ಸೇಮಿರುಪೋತ್ತಮೆ ಧೂಪದೀಪಾದಿ ನೈವೇದ್ಯ ಪಂಚಕಾದಿ ಶಕ್ತಿದ ಭಜಾಮಿ ಶರಣವಂತಂ ಹೇಮಕಂದಿ ಸಮಪ್ರಭಂ ವ್ಯಾಸತೀರ್ಥ್ಯತಿಂದಣಂ ಪೂಜಂ ಪ್ರಣಿಧಾಂತ ತ್ರಿವಾರೇ ಮಹಪುಣಿತಂ ಸ್ತೋತ್ರ ಭಕ್ತಾಜೀವೋತ್ತಮ ವಾಂಛಿತ ಲಭತೆ ವಿಷಂ ಷಣ್ಮಾಸ ವಂದನೆ ಕುಲಪುತ್ರ ಲಭತೆ ಪುತ್ರ ಮೋಕ್ಷ ಲಭತೆ ಶ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನ ಸಭತನ ಸಂದೇಹರು ಹರಿಸಾಕ್ಷಿ ಜಗತ್ಪತಿಯ ಕ್ರೋತ್ತ ಸಂದೇಹಂ ಸ್ಯಾತಿ ನರಕೋಂದ್ರಂ ಇತಿ ಶ್ರೀ ವ್ಯಾಸರಾಜ ವಿರಚಂದ್ರಕರ್ಕ ಪ್ರಾಣದೇವರ ಸ್ತೋತ್ರ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಶ್ರೀ ಗುರಾಜಾರ್ಪಣಮಸ್ತು. ಈಗ ನೀವು ಮುಖ್ಯ ಪ್ರಾಣದೇವರ ಗುಡಿನ ನೋಡ್ತಾ ಇದ್ದೀರಾ. ಎಲ್ಲಿರೋದು ಅಂದರೆ ಉಡುಪಿಲಿರೋದು. ಉಡುಪಿಲಿ ಶ್ರೀ ಮುಖ್ಯ ಪ್ರಾಣದೇವ್ರನ್ನ ನೋಡ್ತಾ ಇದ್ದೀರಾ. ಮುಖ್ಯ ಪ್ರಾಣದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇಲ್ಲಿ ಬಂದ ಮುಖ್ಯ ಪ್ರಾಣದೇವ್ರನ್ನ ನೀವೇನು ಕೇಳಿದ್ರು ಕೂಡ ಈಡೇರಿಸ್ತಾರೆ. ಗೊತ್ತಾಯ್ತಾ? ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರನ ವ್ಯಾಸರಾಜರು ಮಾಡಿರೋದನ್ನ ಈ ಸ್ತೋತ್ರವನ್ನು ಮುಖ್ಯ ಪ್ರಾಣದೇವ್ರ ಮುಂದೆ ಹೇಳಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಈಗ ಬೃಂದಾವನದಲ್ಲಿ ಹುಲಿ ಕತೆ ಏನು, ಬೃಂದಾವನದ ಕತೆ ಏನು ಅಂತ ನೋಡೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಇವಾಗ ಪಾವನ ವೃಂದಾವನ ಅಂತ ಎಷ್ಟು ಯತಿಗಳು ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಉಡುಪಿಗೆ ಬಂದರೆ ಮಾತ್ರ ಇಲ್ಲಿ ಬರದೇ ಇರಬಾರ್ದು. ಮೊದಲಿಗೆ ಭೂತರಾಜರನ್ನ ತೋರಿಸ್ತೀನಿ ನೋಡಿ. ಭೂತರಾಜರಿಗೆ ಬಂದು ಇಲ್ಲಿ ನೋಡಿ ಎಲ್ಲರೂ ಕಾಯಿ ಉರುಳಿಸಿದ್ದಾರೆ. ಬರೀಗೆಲ್ಲಿ ಬರಬಾರ್ದು, ಬರೀಕೆಯಲ್ಲಿ ಬರಬಾರ್ದು. ಕಾಯಿ ಇಟ್ಕೊಂಡು ಬಂದು ಭೂತರಾಜಿಗೆ ಉರುಳಿಸ್ಬೇಕು. ನಮ್ಮ ಆಸೆ ಏನಿದೆ ನೆರವೇರಿಸ್ತಾರೆ ಅವರು. ಇಲ್ಲಿ ಬನ್ನಿ ಭೂತರಾಜರಿಗೆ ನಾವು ನೀವು ಎಲ್ಲರೂ ಕೂಡ ನಮಸ್ಕಾರ ಮಾಡೋಣ. ಈಗ ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಹುಲಿ ಕಾಣಿಸ್ತಾ ಇದೆ, ನೋಡಿದ್ರಾ? ಝೂಮ್ ಮಾಡ್ತೀನಿ ರೀ. ನೋಡಿ ಇಲ್ಲಿ ಹುಲಿ ಇದೆ. ಬೃಂದಾವನ ಮೇಲೆ ಹುಲಿ ಕೂತಿದೆ. ಏನಪ್ಪ ಅದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಇವಾಗ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವ್ರ ಹೆಸರು ರಘುಪ್ರಿಯ ತೀರ್ಥರು ಅಂತ. ಅಲ್ಲಿ ಇನ್ನೂ ಹತ್ತಿರ ಹೋಗಿ ನೋಡಿ ಹೇಳ್ತೀನಿ. ಇವರು ಒಂದು ಸತಿ ಇವರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡ್ಕೊಂಡು ಇರ್ತಿದ್ರು. ಅದು ಏನಾಯಿತು ಅಂತಂದರೆ ಈ ಹುಲಿ ಬಂದು ಒಂದು ಹಸುನ ತಿನ್ಬಿಡುತ್ತಂತೆ. ಆವಾಗ ಈ ವಿಷಯನ ಈ ಗುರುಗಳಿಗೆ ತಿಳಿಯುತ್ತೆ. ಗುರುಗಳು ತುಂಬ ಬೇಜಾರು ಮಾಡ್ಕೊಂಡು ಅಂಥ ಸಾಧು ಪ್ರಾಣಿನ ಈ ಹುಲಿ ತಿನ್ಬಿಡ್ತಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು, ಕೃಷ್ಣ ನಾನು ಪೂಜೆ ಗೀಜೆ ಇವತ್ತು ಸ್ನಾನ ಜಪ ತಪ ಇವತ್ತು ಊಟ ನಾನು ಏನು ಮಾಡಲ್ಲ, ನಂಗೆ ತುಂಬ ಬೇಜಾರಾಗಿದೆ ಅಂತ ಅವರು ಜಪ ಮಾಡ್ತಾ ಕೂತ್ಕೊಂಡ್ಬಿಡ್ತಾರಂತೆ ದೇವ್ರ ಹತ್ರ. ನೋಡಿದ್ರೆ ಶಿಷ್ಯಂದ್ರೆಲ್ಲನೂ ಹಶ್ವಾಗ್ತಾಯಿದೆ, ಏನು ಮಾಡೋದು? ಆದರೆ ಗುರುಗಳು ಪೂಜೆ ಮಾಡಿಲ್ಲ, ನೈವೇದ್ಯ ಮಾಡಿಲ್ಲ, ಅವರು ಊಟ ಮಾಡಿಲ್ಲ, ನಾವು ಹೆಂಗೆ ಮಾಡಬೇಕು ಅಂತ ಶಿಷ್ಯರು ಕೂಡ ಹಾಗೆ ಕೂತ್ಕೊಂಡ್ಬಿಟ್ರಂತೆ. ಆವಾಗ ಗುರುಗಳು ಭಕ್ತಿ ಹೇಗಿದೆ ಅಂದರೆ ಮಠ ಮಧ್ಯಾಹ್ನ ಆ ಹುಲಿ ಹಸುನ ತಿಂದಿತ್ತಲ್ಲ, ಆ ಹುಲಿನೇ ತಾನಾಗಿ ಬಂದು ಗುರುಗಳ ಮುಂದೆ
ಪ್ರಾಣತ್ಯಾಗ ಮಾಡ್ತಂತೆ. ಅದು ಯಾವ ವಂಶದಲ್ಲಿ ಏನಾಗಿತ್ತೇನೋ ಗೊತ್ತಿಲ್ಲ. ಹುಲಿ ಬಂದು ಅಲ್ಲಿ ಪ್ರಾಣ ಬಿಟ್ಬಿಡ್ತು. ಆಗ ಗುರುಗಳು ಆವಾಗ ಎದ್ದು ಅದಕ್ಕೊಳ್ಳೆ ಸದ್ಗತಿ ಆಯಿತು. ಆವಾಗ ಗುರುಗಳು ಮತ್ತೆ ಸ್ನಾನ ಜಪ ಹೋಮ ಎಲ್ಲನೂ ಮಾಡಿ ನೈವೇದ್ಯ ಮಾಡಿದ್ರಂತೆ. ಅಂದರೆ ಈ ಗುರುಗಳು ಮಾತು ಕೃಷ್ಣ ಕೇಳಿ ಯಾರಾದರೂ ಹುಲಿ ತಾನಾಗೆ ಬಂದು ಪ್ರಾಣ ಬಿಡುತ್ತೆ ಅಂತ ಕೇಳಿದ್ದೀರಾ? ಆದರೆ ಇಂಥ ರಘುಪ್ರಿಯ ತೀರ್ಥರು ಎಷ್ಟು ಮಹಾನ್ ಭಾವರು. ಇಂಥ ಎಲ್ಲ ಬೃಂದಾವನದಲ್ಲೂ ಕೂಡ ಇವಾಗ ನೋಡಿ, ಎಲ್ಲ ಬೃಂದಾವನನೂ ಕೂಡ ನಾನು ನಮಸ್ಕಾರ ಮಾಡಿ ನೀವು ಭಕ್ತಿಯಿಂದ ಅದಕ್ಕೆ ಈ ಬೃಂದಾವನಕ್ಕೆ ಹುಲಿ ಕೊಂದ ಸ್ವಾಮಿಗಳು ಅಂದರೆ ಹುಲಿನೇ ತಾನಾಗಿ ಬಂದು ಪ್ರಾಣತ್ಯಾಗ ಮಾಡಿದ ಅಂಥ ಮಹಾನ್ ಭಾವರು ಅಂತ ಹೆಸರು ಬಂದಿದೆ. ಬನ್ನಿ ಇವಾಗ ಎಲ್ಲ ಬೃಂದಾವನಕ್ಕೂ ಕೂಡ ನಾವು ನಮಸ್ಕಾರ ಮಾಡೋಣ. ಹರೇ ಶ್ರೀನಿವಾಸ. ಭೂತರಾಜರಿಗೆ ನೋಡಿ ಎಷ್ಟು ಯತಿಗಳು ಬೃಂದಾವನ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ.